ಪ್ರಾಪರ್ಟೀಸ್ ಇನ್ ಮೈಸೂರು. ನೋಡಿ, ಇದು 100% ವಾಸ್ತು ಪ್ರಕಾರ ಕಟ್ಟಿರೋ ಮನೆ, ಮತ್ತು ಸ್ವಂತಕ್ಕೆ ಅಂತ ಕಟ್ಕೊಂಡಿದ್ದು ಇವ್ರ ಭಾವ ಅವ್ರಿಗೆ. ಇವ್ರು ಇಂಜಿನಿಯರ್, ಇವ್ರ ಭಾವ ಅವ್ರಿಗೆ ಅಂತ ಕಟ್ಕೊಟ್ಟಿರೋದು. ನೋಡಿ, ಈ ಥರ 4 ಮನೆ ಬಂದಿದೆ ಓನ್ ಯೂಸ್ಗೆ. ಒಂದು ಮನೆ ಹಾಕಿದ್ದೆ ನಾನು, ಅದು ನೋಡ್ಕೊಂಡು ಆ ಥರ ಜನನೇ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರೋದು. ನೋಡಿ, ಇದು ಓನ್ ಕನ್ಸ್ಟ್ರಕ್ಷನ್ಗೆ ಮಾಡ್ಕೊಂಡಿರೋದು. ಇದು ಗೋಪಾಲಗೌಡ ನಗರ, ಮೂಡ, ಲಿವುಡ್, ಮೈಸೂರು. ಈ ಮೂಡೋದು ಪ್ರಾಬ್ಲಮ್ ಇದೆ, ಆ ಥರ ಸೈಟ್ಗಳೆಲ್ಲ ಅಲಾಟ್ಮೆಂಟ್ ಸಮೇತ ಬಂದಿರೋದು ಇದು. ಅದು 50-50 ಇದು ಪ್ರಾಬ್ಲಮ್, ಅದು ಇದ್ರದ್ದು ಏನಿಲ್ಲ. ನೋಡಿ, ಇದು ಕ್ವಾಲಿಟಿ ಕನ್ಸ್ಟ್ರಕ್ಷನ್, ಕ್ವಾಲಿಟಿ ಮೆಟೀರಿಯಲು ಚೆನ್ನಾಗಿ ಹಾಕಿದ್ದಾರೆ. ವಾಸ್ತುನೂ ನೋಡಿ ಯಾವ ಥರ ಇದೆ, ದೊಡ್ಡ ಕಾರು ನಿಲ್ಲಿಸ್ಬೋದು ಒಳಗಡೆ. ಮತ್ತು ಪ್ಲಾನಿಂಗು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕ್ವಾಲಿಟಿ ಮೆಟೀರಿಯಲ್ ನೋಡಿ. 1.5 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟರ್ ಡಿಸ್ಟೆನ್ಸು. ಈ ಕೆಲವು ಜನ ಹೇಳ್ತಾರೆ ನಮಗೆ ಕನ್ಸ್ಟ್ರಕ್ಷನ್ ಆಗಿರೋದು ಬೇಡ, ನಮಗೆ ಓನ್ ಕನ್ಸ್ಟ್ರಕ್ಷನ್ ಆಗಿರೋದು ಬೇಕು, ಅಥವಾ ಸೈಟ್ ಕೊಡಿಸಿ ನಾವೇ ಕಟ್ಕೋತೀವಿ ಅಂತಾರೆ. ಸೊ ಅಂಥವ್ರಿಗೆ ಇದು ಬೆಸ್ಟ್ ಮನೆ. ಇದು ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಕೇಳ್ತಾರಲ್ಲ, ಅಂಥವ್ರಿಗೆ ಒಳ್ಳೆ ಮನೆ ಇದು. ಪ್ಯೂರ್ SS ಗೇಟ್ ಹಾಕಿದ್ದಾರೆ ನೋಡಿ, ಸ್ಟೈನ್ಲೆಸ್ ಸ್ಟೀಲ್ದು. ದೊಡ್ಡ ಕಾರಲ್ಲಿ ನಿಲ್ಲಿಸ್ಕೋಬೋದು ಇಲ್ಲಿ. ಈ ಕೆಲವು ಜನ ನೀವು ನೋಡಿದ್ದೀರ, ಎಂಟ್ರೆನ್ಸಲ್ಲೇ ಇಲ್ಲಿ ಮೇನ್ ಡೋರ್ ಎಂಟ್ರೆನ್ಸ್ ತೊಗೊಬಿಡ್ತಾರೆ. ಇವ್ರು ಆ ಥರ ಮಾಡಿಲ್ಲ, ಇನ್ನೂ ಮುಂದಕ್ಕೆ ತೊಗೊಂಡೋಗಿ ಸೆಂಟ್ರಿಂದ ತೊಗೊಂಡಿದ್ದಾರೆ. ಇದು ಫಸ್ಟ್ ಕ್ವಾಲಿಟಿ ಹುಣಸೂರು ಟೀಕ್. ಇದು ಬಾತ್ರೂಮ್ಸ್ಗೂ ಕೂಡ ಟೀಕುಡ್ ಹಾಕಿದ್ದಾರೆ, ಫಸ್ಟ್ ಟೀಕ್. ನೋಡಿ, ನಾರ್ತ್ ಫೇಸ್ಗೆ ಡೋರ್ ಇಟ್ಟಿರೋದು. ಮನೆಯಿಂದ ಸೆಂಟ್ರಿಗೆ ಬಂದಿದೆ ನೋಡಿ ಡೋರ್ ಇದು. ಈಗ ಸುಮಾರು ಜನ ಗೇಟ್ ಹತ್ರನೇ ಹಾಕ್ಬಿಡ್ತಾರೆ ಡೋರ್, ಗೇಟ್ ಹತ್ರ ಆಗಿದೆ ನೋಡಿ. ಇದು ಲೀವಿಂಗ್. ಈ ಲೀವಿಂಗಲ್ಲಿ ಇಟ್ಟಿರೋದು ಫರ್ನಿಚರ್. ಯಾರಾದರೂ ಮಾತಾಡೋಕ್ಕೆ ಬರ್ತಾರಲ್ಲ ಅಂಥವ್ರಿಗೆ ಕೂತ್ಕೊಳ್ಳೋಕ್ಕೆ ತೊಗೊಂಡು ಬಂದು ಹಾಕಿರೋದು, ಟೆಂಪರರಿ. ಮತ್ತೆ ತೊಗೊಂಡು ಹೊಟ್ಟೋಗ್ತಾ ಇರೋದು ಡೀಲ್ ಆದಮೇಲೆ. ನೋಡಿ, ಫಾಲ್ಸ್ ಸೀಲಿಂಗ್ ಸಿಂಪಲಾಗಿ ಮಾಡಿದ್ದಾರೆ. ಮೇನ್ ಡೋರ್ ಎಂಟ್ರೆನ್ಸ್ ಇದು. ಮೇನ್ ಡೋರಿಂದ ಬಂದು ಲೆಫ್ಟ್ಗೆ ಟರ್ನ್ ಆದರೆ ಇದೊಂದು ಬೆಡ್ರೂಮು. ಆಪೋಸಿಟ್ ಕಾಣ್ತಾ ಇರೋದು ಪೂಜಾ ರೂಮು. ಮೆಟೀರಿಯಲ್ಗೆ ಅಬ್ಸರ್ವ್ ಮಾಡಿ ಯಾವ ಥರ ಮಾಡಿದ್ದಾರೆ, ಫಿನಿಶಿಂಗ್ ಯಾವ ಥರ ಕೊಟ್ಟಿದ್ದಾರೆ. ಇದು ಪೇಂಟ್ ಇದೆಯಲ್ಲ, 850 ರೂಪಾಯಿ ಪರ್ ಲೀಟ್ರ್. ಇದು ಫ್ಲೋರಿಂಗ್ ವೆಟ್ರಿಫೈಡ್. ಇದನ್ನು ಕ್ವಾಲಿಟಿ ಚೆಕ್ ಮಾಡಿ ಬೇಕಾದ್ರೆ ಬರ್ತಿರಲ್ಲ ಆವಾಗ. ನೋಡಿ, ಕಿಚನ್. ಇದು ಕಿಚನ್ ಕಮ್ ಡೈನಿಂಗ್. ನೋಡಿ, ಕಟ್ಲರಿ ಸಾಮಾನು ಇಟ್ಟಿದ್ರೆ ಸ್ವಲ್ಪ ಧೂಳು ಒಳಗಡೆ ಹೋಗಿಲ್ಲ, ಆ ಥರ ಫುಲ್ ಏರ್ ಟೈಟ್ ಆಗೋದು ಇದಾಕಿದ್ದಾರೆ. ಎದುರುಗಡೆ ಕಾಣ್ತಾ ಇರೋದು ವಾಟರ್ ಫಿಲ್ಟರ್ ಇಟ್ಕೊಳ್ಳೋದಕ್ಕೆ. ಫುಲ್ಲಿ ಲೋಡೆಡ್ ಕಿಚನ್. ನೋಡಿ, ಚಿಮ್ನಿನೂ ಹಾಕಿದ್ದಾರೆ, ಒಳ್ಳೆ ಕ್ವಾಲಿಟಿ ಚಿಮ್ನಿ ಹಾಕಿರೋದು. ಇವರು ಭಾವನಿಗೆ ಅಂತ ಕಟ್ಸ್ಕೊಂಡಿದ್ದು, ಬಟ್ ಅವ್ರ ಭಾವ ಇದ್ದಾರಲ್ಲ ಸ್ವಲ್ಪ ಏಜ್ ಆಗಿದೆ ಅವ್ರಿಗೆ. ಸೊ ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಬರಬೇಕು ಅಥವಾ ಅವರು ಕನಕಪುರ ಸೈಡ್ ಅವರು, ಅಲ್ಲೇ ಇರಬೇಕು ಇಲ್ಲೇ ಇರಬೇಕು ಅಂತ ಸ್ವಲ್ಪ ಇದು ಮಾಡ್ತಾಯಿದ್ದಾರೆ. ಆ ಇದರಲ್ಲಿ ನನಗೆ ಹೇಳಿದ್ದಾರೆ. ಒಂದು ಮನೆ ಹಾಕಿದ್ರು ಓನರ್ಸ್ದು. ಅದು ಕೇಳ್ಕೊಂಡು ಸುಮಾರು ಜನ ಈ ಥರನೇ ಓನ್ ಕನ್ಸ್ಟ್ರಕ್ಷನ್ ಅವರೇ ಸುಮಾರು 4 ಜನ ಫೋನ್ ಮಾಡಿದ್ದಾರೆ. ಬಿಲ್ಡರ್ ಕನ್ಸ್ಟ್ರಕ್ಷನ್ದೇ ಸ್ಟೈಲ್ ಬೇರೆ ಇರ್ತಿದೆ. ಇದು ನೋಡಿ, ಓನ್ ಕನ್ಸ್ಟ್ರಕ್ಷನ್ದು ಸ್ಟೈಲೇ ಬೇರೆ ಇರ್ತಿದೆ. ನೋಡಿ, ಇದು ಫರ್ನಿಚರ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ತೊಗೊಂಡು ಹೊರಟೋಗ್ತಾರೆ ವಾಪಸ್ ಡೀಲ್ ಆದಮೇಲೆ. ಕಾಮನ್ ಬಾತ್ರೂಮ್. ನೋಡಿ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಸಪ್ರೇಟ್ ಜಾಗ ಮಾಡಿದ್ದಾರೆ. ನೋಡಿ, ಬಾತ್ರೂಮ್ಗೂ ಕೂಡ ಫಸ್ಟ್ ಟೀಕ್ ಹಾಕಿದ್ದಾರೆ. ವಾಶ್ ಬೇಸಿನ್.
ನೋಡಿ ಮಿರರ್ಗೂ ಬೀಡಿಂಗ್ ಹಾಕಿ ಆ ಥರ ಇದು ಮಾಡಿದ್ದಾರೆ. ಪ್ಯೂರ್ SS ಯೂಸ್ ಮಾಡಿದ್ದಾರೆ. ಇದೆಲ್ಲ ಜಾಗ್ವಾರ್ ಕಂಪನಿದು. ನೋಡಿ ಓನ್ ಇರೋದಕ್ಕೆ ಈ ಥರ ಗೀಸರ್ ಹಾಕಿಸಿರೋದು. 2 ಬಾತ್ರೂಮ್ಗೂ ಹಾಕ್ಸಿದ್ದಾರೆ. ನೋಡಿ ಜಾಗರ್ ನಲ್ಲಿಗಳು. ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಕಡೆನೂ ಹಾಕ್ಸಿದ್ದಾರೆ. ಕರ್ಟನ್ನು ಹಾಕ್ಸಿದ್ದಾರೆ ನೋಡಿ. ಬಿಲ್ಡರ್ಸ್ ಇದ್ದರೆ ಈ ಥರ ಕರ್ಟನ್ಸ್ ಎಲ್ಲ ಹಾಕ್ಸಲ್ಲ. ವಾಶ್ ಬೇಸಿನ್. UPS ಇದೆ, ಅದನ್ನು ತೊಗೊಂಡು ಹೊರಟೋಗ್ತಾರೆ. ಮನೆಯಿಂದ ತೊಗೊಂಡು ಬಂದು ಹಾಕಿರೋದವರು. ಇಲ್ಲಿ ಬಂದು ಮಾತುಕತೆ ಕೂತ್ಕೊಂಡಾಗ ಕರೆಂಟ್ ಗಿರಂಟ್ ಹೋಗ್ಬೋದು ಅಂತ ಇಟ್ಟಿರೋದು. ಇದೊಂದು ಬೆಡ್ರೂಮ್. ಫ್ಲೋರಿಂಗ್ ಟೈಲ್ಸ್ ಹಾಕಿರೋದು ಮ್ಯಾಟ್ ಫಿನಿಶಿಂಗ್ ಹಾಕಿದ್ದಾರೆ ನೋಡಿ. ಈಗ ಸುಮಾರು ಜನ ಫುಲ್ ಗ್ಲೇಸಿಂಗ್ದು ಹಾಕ್ತಾರೆ, ಚೆನ್ನಾಗಿ ಕಾಣಲ್ಲ ಅದು. ಫಾಲ್ಸ್ ಸೀಲಿಂಗ್, ಫ್ಯಾನ್.